ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಶ್ರೀ ಮಹಾವಿಷ್ಣು ವೇಶ್ಯೆ ಗರ್ಭದಲ್ಲಿ ಜನಿಸಿದಂತ ಅದ್ಭುತವಾದ ಕಥೆಯನ್ನ ವಿವರಿಸ್ತೀನಿ. ಈ ಕತೆ ನಮಗೆ ದೇವರ ಮೇಲೆ ನಾವು ಭಕ್ತಿ ಇಟ್ಟುಕೊಂಡ್ರೆ ಆ ದೇವರು ನಮಗೋಸ್ಕರ ಎಂತ ತ್ಯಾಗವನ್ನ ಬೇಕಾದ್ರೂ ಮಾಡ್ತಾರೆ ಅನ್ನೋದು ತಿಳಿಸುತ್ತೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಸಲ ಸಾಕ್ಷಾತ್ ಶ್ರೀ ಮಹಾವಿಷ್ಣುವೇ ಧರೆಗಿಳಿದು ಬಂದು ಒಂದು ವೇಶ್ಯೆಯ ಹತ್ತಿರ ಒಂದು ರಾತ್ರಿ ನಿನ್ನ ಜೊತೆ ಇರಬೇಕು ಎಂದು ಕೇಳಿದರಂತೆ. ಆ ಪರಮಾತ್ಮ ಆ ರೀತಿ ಕೇಳಲು ಕಾರಣವೇನು? ಆ ವೇಶ್ಯೆ ಯಾರು? ಇದು ನಿಜಾನ ಸುಳ್ಳ? ಹೀಗೆ ನಮಗೆ ಎಷ್ಟೋ ಅನುಮಾನಗಳು ಬರುತ್ತದೆ. ಆ ಎಲ್ಲಾ ಅನುಮಾನಗಳು ಹೋಗಬೇಕು ಅಂದ್ರೆ ಈ ಕಥೆಯನ್ನೊಮ್ಮೆ ಪೂರ್ತಿಯಾಗಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಅತಿ ಸುಂದರವಾದ ಒಬ್ಬಳು ವೇಶ್ಯೆ ಇದ್ದಳು. ಅವಳ ಹೆಸರು ಗಂಡಕಿ. ಅವಳು ಹೆಸರಿಗೆ ಮಾತ್ರವೇ ವೇಶ್ಯೆಯಾಗಿದ್ದಳು. ಆದರೆ ಅವಳು ಮಾಡುತ್ತಿದ್ದ ಕೆಲಸ ಮಾತ್ರ ಪ್ರತ್ಯೇಕವಾಗಿತ್ತು. ಇದೇನಿದು, ಎಲ್ಲಾ ವೇಶ್ಯೆಯರು ಮಾಡೋದು ಒಂದೇ ಕೆಲಸ ತಾನೆ ಅಂತ ನಿಮಗೆ ಅನಿಸಬಹುದು. ನಿಜ, ಈಕೆ ಮಾಡುತ್ತಿದ್ದುದು ಕೂಡ ಅದೇ ಕೆಲಸಾನೆ. ಆದರೆ ಎಲ್ಲರೂ ವೇಶ್ಯಾ ವೃತ್ತಿಯನ್ನು ನೀಚವಾಗಿ ನೋಡುತ್ತಿದ್ದರೆ ಗಂಡಕಿ ಮಾತ್ರ ಅವಳ ಕೆಲಸವನ್ನು ಗೌರವದಿಂದ ಮಾಡುತ್ತಿದ್ದಳು. ನಿಜಕ್ಕೆ ವೇಶ್ಯೆಯರು ಅವರ ಹತ್ತಿರ ಬರುವ ಪುರುಷರಲ್ಲಿ ಯಾರು ಹೆಚ್ಚು ಹಣ ಕೊಡುತ್ತಾರೋ ಅವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಗಂಡಕಿ ಆ ರೀತಿಯಲ್ಲ. ಅವಳ ಸೌಂದರ್ಯ ನೋಡಿ ಕೇವಲ ಆ ಊರಿನ ಪ್ರಜೆಗಳು ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮದಲ್ಲಿರುವ ಎಷ್ಟೋ ಜನರು ಬರುತ್ತಿದ್ದರು. ರಾಜ ಮಹಾರಾಜರು ಕೂಡ ಅವಳ ಮನೆ ಮುಂದೆ ಬಂದು ಕಾಯುತ್ತಿದ್ದರು. ಅವಳು ಸರಿ ಅಂದರೆ ಎಷ್ಟು ದುಡ್ಡು ಬೇಕಾದರೂ ಕೊಡಲು ಸಿದ್ಧವಿರುತ್ತಿದ್ದರು. ಆದರೆ ಗಂಡಕಿ ದುಡ್ಡನ್ನು ನೋಡಿ ಜನರನ್ನು ಆಯ್ಕೆ ಮಾಡಿಕೊಳ್ಳುತ್ತಿರಲಿಲ್ಲ. ಅವಳ ಮನೆ ಮುಂದೆ ನಿಂತಿರುವ ವ್ಯಕ್ತಿಗಳಲ್ಲಿ ಅವಳಿಗೆ ಹಿಡಿಸಿದ ಒಬ್ಬನನ್ನು ಮಾತ್ರವೇ ಆಯ್ಕೆ ಮಾಡಿಕೊಂಡು ಅವನು ಎಷ್ಟು ಹಣ ಕೊಟ್ಟರೆ ಅಷ್ಟು ಮಾತ್ರವೇ ತೆಗೆದುಕೊಳ್ಳುತ್ತಿದ್ದಳು. ಒಂದು ವೇಳೆ ಆ ವ್ಯಕ್ತಿ ಹಣ ಕೊಡಲಿಲ್ಲ ಅಂದರೂ ಕೂಡ ಅವಳು ಏನೂ ಕೇಳುತ್ತಿರಲಿಲ್ಲ. ಆ ಇಡೀ ದಿನ ಅವನ ಜೊತೆ ಮಾತ್ರ ಇರುತ್ತಿದ್ದಳು. ಆ ದಿನ ಅವನನ್ನು ಒಬ್ಬ ಗ್ರಾಹಕನಂತಲ್ಲದೆ ಅವಳ ಗಂಡನಂತೆ ಭಾವಿಸುತ್ತಿದ್ದಳು. ಗಂಡನಿಗೆ ಏನಾದರೂ ಅಪಾಯವಾದರೆ ಹೆಂಡತಿಗೆ ಎಷ್ಟು ನೋವಾಗುತ್ತದೋ ಅದೇ ರೀತಿ ಗಂಡಕಿಯ ಹತ್ತಿರ ಬಂದ ವ್ಯಕ್ತಿಗೆ ಏನಾದರೂ ತೊಂದರೆಯಾದರೆ ಅವಳು ಕೂಡ ಅಷ್ಟೇ ನರಳುತ್ತಿದ್ದಳು. ಅವಳ ಹತ್ತಿರ ಬಂದು ಹೋದ ಪ್ರತಿ ವ್ಯಕ್ತಿಯ ಹಣೆ ಬರಹ ಕೂಡ ಬದಲಾಗುತ್ತಿತ್ತು. ಕಡು ಬಡವ ಕೂಡ ಒಂದು ಸಲ ಗಂಡಕಿ ಹತ್ತಿರ ಇದ್ದು ಹೋದರೆ ಅವನು ಕುಬೇರನಂತೆ ಶ್ರೀಮಂತನಾಗುತ್ತಿದ್ದ. ಒಂದು ಸಲ ಭೂಲೋಕ ಸಂಚಾರಕ್ಕೆ ಬಂದು ಹೋದ ನಾರದ ಮಹರ್ಷಿ ಗಂಡಕಿಯ ಶ್ರೇಷ್ಠತೆಯ ಬಗ್ಗೆ ಮಹಾವಿಷ್ಣುವಿಗೆ ತಿಳಿಸಿದರು. ಮೋಹಿನಿ ರೂಪ ಪಡೆದರೆ ಅಪ್ಸರೆಯರು ಕೂಡ ಅಸೂಯೆ ಪಡುವಂತ ಸೌಂದರ್ಯ ಶ್ರೀ ಮಹಾವಿಷ್ಣುವಿನದು. ಅಂತ ಮಹಾವಿಷ್ಣುಗೂ ಕೂಡ ಗಂಡಕಿಯನ್ನು ನೋಡಬೇಕು ಅನಿಸಿತು. ಆಕೆಯನ್ನು ಪರೀಕ್ಷಿಸಬೇಕು ಅನಿಸಿತು. ಹಾಗಾಗಿ ಮಹಾವಿಷ್ಣು ಮಾನವನ ರೂಪದಲ್ಲಿ ಗಂಡಕಿಯ ಹತ್ತಿರ ಹೋದರು. ಅವರನ್ನು ನೋಡಿದ ಕೂಡಲೇ ಗಂಡಕಿಗೂ ಹಿಡಿಸಿತು. ಹಾಗಾಗಿ ಮಹಾವಿಷ್ಣುವನ್ನು ಮನೆಯೊಳಗೆ ಕರೆದಳು. ಅವರನ್ನೇ ಆ ದಿನ ಗಂಡನೆಂದು ಭಾವಿಸಿದಳು. ಮೊದಲು ಸ್ನಾನಕ್ಕೆ ನೀರು ಕಾಯಿಸಿದಳು. ಸ್ನಾನ ಮಾಡಿಸಲು ಕರೆದೋಗಿ ನೋಡಿದರೆ ಆ ವ್ಯಕ್ತಿಯ ಮೈಯೆಲ್ಲ ಕೂಡ ಗಾಯಗಳಾಗಿ ಕೀವು ರಕ್ತ ಸುರಿಯುತ್ತಿತ್ತು. ಯಾರೇ ಆಗಲಿ ಆ ದೃಶ್ಯ ನೋಡಿದರೆ ಅವರ ಪಕ್ಕ ಕೂಡ ನಿಲ್ಲುತ್ತಿರಲಿಲ್ಲ. ಆದರೆ ಗಂಡಕಿ ಮಾತ್ರ ಸ್ವಲ್ಪ ಕೂಡ ಅಸಹ್ಯ ಪಡಲಿಲ್ಲ. ಅವರಿಗೆ ಕೈಯಾರೆ ಸ್ನಾನ ಮಾಡಿಸಿ, ಆ ಹುಣ್ಣುಗಳಿಗೆ ಗಂಧ ಹಚ್ಚಿ, ಹೊಸ ಬಟ್ಟೆ ತೊಡಿಸಿ, ಬಿಸಿ ಬಿಸಿ ಊಟ ಮಾಡಿ ತಿನ್ನಿಸಿ ಕೋಣೆಗೆ ಕರೆದೋದಳು. ಆದರೆ ಆ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ವಿಪರೀತವಾಗಿ ಜ್ವರ ಬಂತು. ಹಾಗಾಗಿ ಗಂಡಕಿ ರಾತ್ರಿ ಪೂರ್ತಿ ಅವರ ಸೇವೆ ಮಾಡುತ್ತಾ ಕುಳಿತುಕೊಂಡಳು. ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಆ ವ್ಯಕ್ತಿ ಮೃತಪಟ್ಟರು. ಇನ್ನು ಒಂದು ದಿನ ಪೂರ್ತಿಯಾಗದ ಕಾರಣ ಗಂಡಕಿ ಅವರನ್ನೇ ತನ್ನ ಪತಿ ಎಂದು ಭಾವಿಸಿದ್ದಳು. ಹಾಗಾಗಿ ಅವಳ ಗಂಡನೇ ಸತ್ತು ಹೋದ ಎಂಬಂತೆ ಗೋಳಾಡಿ ಅವಳು ಅದುವರೆಗೂ ಕೂಡಿಟ್ಟ ಹಣವನ್ನೆಲ್ಲ ಆ ಊರಿನವರಿಗೆ ದಾನ ಮಾಡಿ
ಆ ವ್ಯಕ್ತಿಯ ಜೊತೆ ಚಿತೆ ಏರಿದಳು. ನಿನ್ನದು ಹುಚ್ಚುತನ ಎಂದು ಯಾರು ಎಷ್ಟೇ ಹೇಳಿದರೂ ಗಂಡಕಿ ಕೇಳಲಿಲ್ಲ. ಸತ್ತಿರುವುದು ನನ್ನ ಗಂಡ, ಗಂಡ ಸತ್ತರೆ ಹೆಂಡತಿ ಚಿತೆ ಏರುವುದು ನಮ್ಮ ಧರ್ಮ, ಇದರಲ್ಲಿ ಹುಚ್ಚುತನ ಏನಿದೆ ಎಂದು ಹೇಳಿ ಅವಳನ್ನವಳು ಸತಿ ಸಹಗಮನ ಮಾಡಿಕೊಂಡಳು. ಅವಳ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿದ ದೇವಾನುದೇವತೆಗಳು ಚಿತೆಯ ಮೇಲೆ ಹೂಮಳೆ ಸುರಿಸಿದರು. ಮಹಾವಿಷ್ಣು ಅವಳೆದುರು ಪ್ರತ್ಯಕ್ಷವಾಗಿ, ಗಂಡಕಿ, ನಿನ್ನ ವೃತ್ತಿ ಧರ್ಮವನ್ನು, ನಿನ್ನ ವೃತ್ತಿಯ ಮೇಲೆ ನಿನಗಿರುವ ಗೌರವ ಮರ್ಯಾದೆ ಭಕ್ತಿಯನ್ನು ನಾನು ಮೆಚ್ಚಿದೆ. ಹಾಗಾಗಿ ನಿನ್ನನ್ನು ಪರೀಕ್ಷೆ ಮಾಡುವ ಸಲುವಾಗಿ ನಾನೇ ನಿನ್ನ ಹತ್ತಿರ ಬಂದೆ. ನೀನು ನನ್ನ ಪರೀಕ್ಷೆಯಲ್ಲಿ ಗೆದ್ದಿರುವೆ, ನಿನಗೆ ಏನು ವರ ಬೇಕೋ ಕೇಳು ಅಂದರು. ಆಗ ಗಂಡಕಿ, ಸ್ವಾಮಿ, ನೀವು ನನ್ನ ಹೊಟ್ಟೆಯೊಳಗೆ ಜನಿಸಬೇಕು, ಇದೇ ನನ್ನ ಕೋರಿಕೆ ಅಂದಳು. ಮುಂದಿನ ಜನ್ಮದಲ್ಲಿ ನಿನ್ನ ಕೋರಿಕೆ ಈಡೇರುತ್ತದೆ ಎಂದು ವರ ಕೊಟ್ಟು ಮಹಾವಿಷ್ಣು ಮಾಯವಾದರು. ಮುಂದಿನ ಜನ್ಮದಲ್ಲಿ ಗಂಡಕಿ ಒಂದು ನದಿಯಂತೆ ಜನ್ಮ ಪಡೆದಳು. ಆ ನದಿಯೊಳಗೆ ಮಹಾವಿಷ್ಣು ಅಂಶವಾದ ಸಾಲಿಗ್ರಾಮಗಳು ಹುಟ್ಟುತ್ತವೆ. ಆ ಪ್ರಕಾರ ಗಂಡಕಿ ಗರ್ಭದೊಳಗೆ ಮಹಾವಿಷ್ಣು ಸಾಲಿಗ್ರಾಮದ ರೂಪದಲ್ಲಿ ಹುಟ್ಟುತ್ತಾರೆ. ಆದ್ದರಿಂದಲೇ ಪ್ರಪಂಚದಲ್ಲಿ ಸಾಲಿಗ್ರಾಮಗಳು ಕೇವಲ ಗಂಡಕಿ ನದಿಯೊಳಗೆ ಮಾತ್ರವೇ ಸಿಗುತ್ತದೆ. ಈ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ಕೇಳುತ್ತಾರೋ, ಮುಖ್ಯವಾಗಿ ಹೆಣ್ಣು ಮಕ್ಕಳು, ಅವರು ಋತುಸ್ರಾವದ ಸಮಯದಲ್ಲಿ ಯಾವುದಾದರೂ ಮಂಗಳಕರವಾದ ವಸ್ತುಗಳನ್ನು ಮುಟ್ಟಿದ್ದರು, ಯಾವುದಾದರೂ ಪೂಜೆಯಲ್ಲಿ ಭಾಗವಹಿಸಿದ್ದರು, ಅಥವಾ ತಿಳಿಯದೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿದ್ದರು, ಯಾವುದಾದರೂ ಋತುಸ್ರಾವದ ದೋಷ ಇದ್ದರೂ ಅದೆಲ್ಲವೂ ಕೂಡ ಈ ಒಂದು ಕಥೆಯನ್ನು ಭಕ್ತಿಯಿಂದ ಕೇಳುವುದರಿಂದ ಹೊರಟು ಹೋಗುತ್ತದೆ. ಋತುಸ್ರಾವಕ್ಕೆ ಸಂಬಂಧಿಸಿದಂತ ಯಾವುದಾದರೂ ತೊಂದರೆ ಇದ್ದರೂ ಕೂಡ ಹೊರಟು ಹೋಗುತ್ತದೆ. ಹಾಗೆ ಈ ಕಥೆಯನ್ನು ಕೇಳಿದ ನಂತರ ಓಂ ಗಂಡಕಿ ದೇವಿಯೇ ನಮಃ ಎಂದು ನಿಮಗೆ ಸಾಧ್ಯವಾದಷ್ಟು ಸಲ ಜಪಿಸಿದರೆ ಮಹಿಳೆಯರಿಗಿರುವಂತ ಸಕಲ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಶ್ರೀ ಮಹಾವಿಷ್ಣು ಗಂಡಕಿಗೆ ವರ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಕೂಡ ಈ ಕತೆ ಕೇಳಿದ ಮೇಲೆ ನಿಮಗೆ ಸಾಧ್ಯವಾದಷ್ಟು ಸಲ ಗಂಡಕಿ ದೇವಿಯ ನಾಮಜಪ ಮಾಡಿ ಎಲ್ಲಾ ದೋಷಗಳಿಂದ ವಿಮುಕ್ತರಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.